Hey guys, welcome back to my channel. So Thursday evening ಒಂದು 4:30 ಆಗಿದೆ. ಸೊ ಇದೆಲ್ಲ ಅರುಣ್ ಮದ್ವೆ ಬಟ್ಟೆಗಳು ತುಂಬಾ ಅವಾಗ ಹಾಕೊಂಡಿದ್ದು ಮತ್ತೆ ಹಾಕೊಂಡೇ ಇಲ್ಲ. ಸೊ ಶೇರ್ವಾನಿ ಆಗಿರ್ಬೋದು, ಸೂಟ್ ಆಗಿರ್ಬೋದು, ಬ್ಲೇಸರ್ ಆಗಿರ್ಬೋದು ಎಲ್ಲ ಸ್ವಲ್ಪ ಬಿಸಿಲಿಗೆ ಒಣ ಹಾಕೋಣ ಅಂತ ಅನ್ಬಿಟ್ಟು ತಗೊಂಡ್ ಬಂದಿದ್ದೆ. ನಾವೇನೇ ಡ್ರೈ ಕ್ಲೀನ್ ಮಾಡಿ ಐರನ್ ಮಾಡಿ ನೀಟಾಗಿ ಎತ್ತಿಟ್ರು ಸೊ ಅವಾಗವಾಗ ಈ ತರ ಬಿಸಿಲಿಗೆ ಸ್ವಲ್ಪ ಎಕ್ಸ್ಪೋಸ್ ಮಾಡ್ತಾ ಇರ್ಬೇಕಾಗತ್ತೆ. ಅದರಲ್ಲೂ ಈ ಸಮ್ಮರ್ ಅಲ್ಲಿ ಸಿಗುವಂತ ಬಿಸಿಲು ಬೇರೆ ಯಾವ ಸೀಸನ್ ಅಲ್ಲೂ ಸಿಗಲ್ಲ. ಒಂದು ಅರ್ಧ ಗಂಟೆ ಅಷ್ಟು ಈ ಬಿಸಿಲಿಗೆ ಸೊ ನೀಟಾಗಿ ಸ್ವಲ್ಪ ಒಣ ಹಾಕ್ಬಿಟ್ರೆ ಸೊ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು, ಆಮೇಲೆ ಬಟ್ಟೆ ಹಾಳಾಗೋದಾಗಿರ್ಬೋದು, ಇದು ಯಾವುದು ಆಗಲ್ಲ. ಸೊ ಎವ್ರಿ ಸೀಸನ್ ಮಾಡಿದ್ರೆ ಒಳ್ಳೇದು. ಬಟ್ ಸಮ್ಮರ್ ಅಲ್ಲಿ ಸಿಗುವಂತ ಬಿಸಿಲು ಬೇರೆ ಯಾವ ಸೀಸನ್ ಅಲ್ಲೂ ಅಷ್ಟು ಚೆನ್ನಾಗಿ ಸಿಗಲ್ಲ ಅಂತ. ತುಂಬಾ ಹಾಶ್ ಬಿಸಿಲಲ್ಲಿ ಅಲ್ದಲೆ ಒಂದ್ ಸ್ವಲ್ಪ ಎಳೆ ಬಿಸಿಲು ಬರುತ್ತಲ್ಲ, ಸೊ ಬೆಳಗಿನ ಟೈಮ್ ಆಗಿರ್ಬೋದು ಅಥವಾ ಈವ್ನಿಂಗ್ ಟೈಮ್, ಆ ಟೈಮಲ್ಲಿ ಒಂದ್ ಅರ್ಧ ಗಂಟೆ ಈ ತರ ಬಿಸಿಲಿಗೆ ಒಣೆ ಹಾಕಿ, ಸೊ ಗಂಡ್ಮಕ್ಳು ಬಟ್ಟೆ ಅಂತಲ್ಲ, ನಮ್ಮ ಹೆಣ್ಮಕ್ಳು ಸ್ಯಾರಿ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಈ ತರ ಗ್ರ್ಯಾಂಡ್ ಅಕೇಶನಲಿ ಯೂಸ್ ಮಾಡೋ ಡ್ರೆಸ್ಗಳನ್ನ ಅವಾಗ ನಾವ್ ಈ ತರ ಬಿಸಿಲಿಗೆ ಒಣ ಹಾಕ್ಬೇಕು. ಸೊ ದಟ್ ಆ ಡ್ರೆಸ್ಗಳು ತುಂಬಾ ಚೆನ್ನಾಗಿ ಇರುತ್ತೆ, ಯಾವುದೇ ರೀತಿಯ ಹಾಳಾಗೋ ಚಾನ್ಸಸ್ ಇರಲ್ಲ. ಸೊ ಒಂದ್ ಅರ್ಧ ಗಂಟೆ ಒಣ ಹಾಕ್ಬಿಟ್ಟು ಆಮೇಲೆ ಎಲ್ಲ ನೀಟಾಗಿ ಎತ್ತಿಡ್ತಾ ಇದೀನಿ. ಕುಡಿ, ಇನ್ನೊಂದ್ ಚಪ್ಪ ಕುಡಿ. ಇನ್ನೊಂದ್ ಸ್ವಲ್ಪ. ನಿಧಾನ್ 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 ನಿಧಾನ ಕುಡಿ. ಏಯ್ ಉಗಿದೆ ಯಾಕೆ? ಏಯ್ ನೋಡ, ಉಗಿದೆ ಯಾಕೆ? ಸಾಕು ಕೊಡು, ಸಾಕು. ಬಾಟ್ಲು ಕೊಡಮ್ಮ. ಹಂಗ ಕೊಡೋದು, ನಿಧಾನ ಕೊಡು. ಓಪನ್ ಮಾಡದ್ನ, ಅದನ್ನ ಓಪನ್ ಮಾಡು. ಹಂಗಲ್ಲ, ಕೈಯಲ್ಲಿ ಓಪನ್ ಮಾಡು. ಕೈಯಲ್ಲಿ ಓಪನ್ ಮಾಡೋದನ್ನ ಕೊಡು. ಓಪನ್ ಮಾಡ್ಕೊಡ್ತೀನಿ, ಇಲ್ಲ ಅಂದ್ರೆ ಓಪನ್ ಮಾಡ್ಕೊಡ್ತೀನಿ, ಕೊಡು ಮೇಡಮ್. ಓಪನ್ ಮಾಡ್ಕೊಡ್ತೀನಿ, ಕೊಡು ಕೊಡು. ಹಿಂಗೆ ವಾ, ಹಿಂಗೆ ಓಪನ್. ಓ, ನೀನೇ ಓಪನ್ ಮಾಡು. ಯಾಕೆ ಎಸ್ದೆ? ತಗೋ, ಓಪನ್ ಮಾಡ್ಲಾ? ತಗೋ. ನೀನೇ ಕ್ಲೋಸ್ ಮಾಡಿದಪ್ಪ, ನಾನು ಓಪನ್ ಮಾಡ್ಕೊಟ್ಟಿದ್ದೆ. ಓಪನ್ ಮಾಡು. ತಗೋ. ಏನ್ ಮಾಡ್ತೀಯ ಇವಾಗ? ಹೋಗ. ಹೋಗು. ಬಂದೆ 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 ಬಂದೆ. ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ. ಬಂದೆ 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 ಬಂದೆ. ಹೋಗು. ಅಮ್ಮ ಅಮ್ಮ ಅಪ್ಪ, ಬಂದೆ 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 ಬಂದೆ. ನಾನು ಬರ್ತೀನಿ ಈಗ, ನಾನು ಬರ್ತೀನಿ. ಹತ್ತು. ಅಜ್ಜು, ಒಳ್ಳೆ ಬೋಬು ಆಯ್ತಾ? ಹತ್ತು ಹತ್ತು ಫುಲ್ಲು. ಹಾ ಜನ, ಹತ್ತು. ಈ ಕಡೆ ಹತ್ತು. ಇಲ್ಲಿ ಬಾ, ಇಲ್ಲಿ ಇಲ್ಲಿ ಬಂಗಾರಿ ಬೇಕಾ? ತಗೋ, ಆಟಾಡ ಆಟಾಡ ಆಟಾಡ. ಎಸೆಯೋದು ಯಾವುದು? ಯಾವುದು ಇದು? ಇದು ಯಾವುದು? ಯಾವುದು? ಅದಾ ಅದಾ
ಕೊಡು ನಂಗೆ, ನಂಗೆ ಕೊಡು. ಯಾವುದು? ಏನು? ಏಯ್ ಯಾವುದು? ಕೊಡು, ನನಗೆ ಕೊಡು. ಅದು ಕೊಡು ನಂಗೆ, ಅದು 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 ಕೊಡು ನಂಗೆ, ನಂಗೆ ಕೊಡು. ಅಲ್ಲಿರೋದು ಅದು ಕೊಡು. ಇದು ಬೇಡ, ಅದು ಕೊಡು. ಅಲ್ಲಿರೋದು ಹಾ, ಅದು ಕೊಡು, ಕೊಡು. ಥ್ಯಾಂಕ್ ಯು. ಡಿಂಗ್ ಡಿಂಗ್ ಡಿಂಗ್. ಇನ್ನೊಂದು ಕೊಡು, ಇನ್ನೊಂದು 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 ಕೊಡು. ಅದೇ ಕೊಡು, ಕೊಡು ಪ್ಲೀಸ್ 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 ಪ್ಲೀಸ್. ಬೇರೆದ್ ಕೊಡು. ಬಾಲ್ ಕೊಡು. ಬಾಲ್ 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 ಇದೆ ನೋಡಲ್ಲಿ, ಬಾಲ್. ಅದ್ ಬೇಡ ನಂಗೆ, ಅದ್ ಬೇಡ. ಬಾಲ್ ಕೊಡು. ಬಾಲ್ ಬಾಲ್ ಕೊಡಲ್ಲಿ, ಬಾಲ್. ಏಯ್ ಬಾಲ್ ಕೊಡು. ಹಾ, ಬಾಲ್ ಕೊಡು. ಕೊಡು ಬಾಲ್. ಕೊಡ್ಬೇಕು ನೋಡಿ, ನೀನೇ ಹೆಸ್ರೆ. ಕಾರ್ ಕೊಡಮ್ಮ, ಕಾರ್ 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 ಕೊಡು. ಕಾರ್ ಕಾರ್ ಅಲ್ಲಿ ಕಾರ್ ಇದೆ ನೋಡು. ಬಾಲ್ ಹೋಗ್ಲಿ ಬಾ, ಆಮೇಲೆ ಎತ್ಕೊಳ್ಳೋಣ. ಇಲ್ಲಿ ಕಾರ್ ಇದೆ, ಕೊಡು. ಕಾರ್ ಕಾರ್ ಕೊಡು. ಕಾರ್ ಇದು ಬೇಡ, ಇದು ಇದು ಬೈಕ್, ಇದು ಬೈಕ್ ಬೇಡ, ನಂಗೆ ಕಾರ್ ಬೇಕು. ಕಾರ್ ಕಾರ್ ಕೊಡು ಚಿನ್ನಮ್ಮ. ಕಾರ್ ಕಾರ್ ಕಾರ್. ಅದು ಅದಲ್ಲ, ಕಾರ್ ಅದ್ ಬೇಡ. ಕಾರ್ ಕಾರ್ ಬೇಕು. ಹಾ, ಅದೇ ಅದು ಕೊಡು. ಓಡ್ಸೋಣ ಹಿಂಗೆ. ಬಾಲ್ ಹೋಯ್ತಮ್ಮ, ಹೋಯ್ತು. ಸೊ ನೈಟ್ ಊಟಕ್ಕೆ ಈಗ ರೆಡಿ ಮಾಡ್ತಾ ಇದೀವಿ. ನಮ್ಮ ಅತ್ತೆ ಆಲ್ರೆಡಿ ಸಾಂಬಾರ್ ಮಾಡಿದ್ರು. ಸೊ ಈಗ ಕಾಳಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಬೇಕಿತ್ತು, ಹಾಗಾಗಿ ಏನೇನ್ ಬೇಕು ಎಲ್ಲ ಹೆಚ್ಚಿಡ್ಕೋತಾ ಇದ್ದೆ. ಸೊ ನೀವೇ ಅವಳ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದೀರಾ. ಸೊ ತುಂಬಾ ತರ್ಲೆ ಆಗಿದೆ. ತರ್ಲೆ ಜೊತೆ ಕೆಲವೊಂದು ಅವಳ ಕ್ಯೂಟ್ ಮೂಮೆಂಟ್ಸ್ ನೋಡೋದೇ ಒಂಥರ ಚೆನ್ನಾಗಿ. ಸೊ ದಿನೇ ದಿನೇ ಹೊಸದೇನಾದ್ರೂ ಕಲಿತಾ ಇರ್ತಾಳೆ. ಸೊ ಅವಳು ನೋಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಕಾಳು ಒಗ್ಗರಣೆ ಹಾಕ್ಬೇಕಿತ್ತಲ್ಲ, ಸೊ ಇದೇ ಕಾಳಿಗೆ ಇವತ್ತು ಅವಳಿಗೂ ಕೂಡ ನೈಟ್ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಈ ಸೊಪ್ಪಿನ ಅಂಶ, ಕಾಳಂಶ ಮಕ್ಕಳಿಗೆ ತುಂಬಾ ಒಳ್ಳೇದು, ತುಂಬಾ ಕ್ಯಾಲ್ಸಿಯಂ ಅಂಶ ಇರುತ್ತೆ. ಸೊ ಅದರಲ್ಲೂ ಈ ಸೊಪ್ಪುಗಳಲ್ಲಿ. ಸೊ ಇದನ್ನೇ ಹಾಕ್ಬಿಟ್ಟು ಅವಳಿಗೆ ಸ್ವಲ್ಪ ಗ್ರೈಂಡ್ ಮಾಡಿ ಅವಳಿಗೆ ಊಟ ಕೊಡೋಣ ಅಂತ ಹೇಳ್ಬಿಟ್ಟು, ಇದು ಡೈರೆಕ್ಟ್ ಆಗಿ ಗ್ರೈಂಡ್ ಮಾಡಿ ಕೊಡ್ಬೋದು. ಇದಕ್ಕೆ ನಾನು ಇನ್ನೂ ಸ್ವಲ್ಪ ಅವಳಿಗೆ ನೈಟ್ ಊಟ ಫಿಲ್ಲಿಂಗ್ ಆಗಿರ್ಲಿ ಅಂದ್ಬಿಟ್ಟು 1 ಸ್ಪೂನ್ ಅಷ್ಟು ರೆಡಿ ಇರೋ ರೈಸ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಒಂದು ನೀಟಾಗಿ ಸ್ವಲ್ಪ ಗ್ರೈಂಡ್ ಮಾಡಿದ್ರೆ ಸಾಕು, ಯಾಕಂದ್ರೆ ತುಂಬಾ ಇದಿರುತ್ತಲ್ಲ. ಸೊ ಅವ್ರು ಜಾಸ್ತಿ, ಅದರಲ್ಲೂ ನನ್ನ ಮಗಳು ಏನೂ ಆಗಿಯಲ್ಲ, ಏನ್ ಕೊಟ್ರು ಹಾಗೆ ನುಂಗ್ಬಿಡ್ತಾಳೆ. ಸೊ ಹಂಗಾಗಿ ಸ್ವಲ್ಪ 1 ರೌಂಡ್ ಅಷ್ಟು ಗ್ರೈಂಡ್ ಮಾಡ್ತೀನಿ. ಗ್ರೈಂಡ್ ಮಾಡ್ಬಿಟ್ಟು ಇದಕ್ಕೆ ತುಪ್ಪ ಹಾಕಿ ತಿನ್ಸಿದ್ರೆ ಸೊ ತುಂಬಾ ಒಳ್ಳೇದು ಮಕ್ಕಳಿಗೆ. ಆದಷ್ಟು ಈಗ ಮನೇಲಿ ಏನ್ ಮಾಡ್ತೀವೋ ಅಂದ್ರೆ ಸಾಂಬಾರ್ ಆಗಿರ್ಬೋದು, ಅದರಲ್ಲಿ ತರಕಾರಿನೆಲ್ಲ ತೆಗ್ದು ಈ ತರ ಮಾಡಿ ಕೊಡ್ತಾ ಇರ್ತೀನಿ. ಸೊ ಅವಳು ಕೂಡ ಇಷ್ಟಪಟ್ಟು ತಿಂತಾಳೆ. ಅವಳಿಗಿದೆ ಇವತ್ತು ಊಟ. ನಮ್ಗೆ ಮುದ್ದೆ, ಕಾಳಿನ ಪಲ್ಯ ಮತ್ತೆ ಸಾಂಬಾರು. ಸೊ ಅವಳಿಗೆ ಫಸ್ಟ್ ತಿನ್ಸ್ಬಿಟ್ಟು ಆಮೇಲೆ ನಮ್ದು ಊಟ. ಅವಳಿಗೆ ಈಗ್ಲೂ ನಾನು ಬಿಸಿನೀರೇ ಕೊಡೋದು, ಯಾಕಂದ್ರೆ ಅಲ್ಲಿ ಅಮ್ಮನ ಮನೆಗೆ ಹೋಗ್ತಾ ಇರ್ತೀನಿ. ಸೊ ಇಲ್ಲಿ ಇರ್ತೀನಿ, ನೀರ್ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಸಿಲಿದೆ, ತಣ್ಣೀರೇ ಕೊಡ್ಬೋದು, ಬಟ್ ತುಂಬಾ ಬಿಸಿನೂ ಕೊಡಲ್ಲ. ಇದು ಬಿಸಿನೀರ್ ಚೆನ್ನಾಗಿ ಕಾಯಿಸ್ಬಿಟ್ಟು ಅದನ್ನ ಹಾರಿಸ್ಬಿಟ್ಟು ಅವಳಿಗೆ ಈಗ್ಲೂ ನಾನು ಬಿಸಿನೀರೇ ಕೊಡೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಲವ್ ಯು ಆಲ್, ಟೇಕ್ ಕೇರ್.